ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ವಿಶ್ವದ ಕಣ್ಣು ಈಗ ಪಶ್ಚಿಮ ಏಷ್ಯಾದ ಮೇಲಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಭೀಕರ ಯುದ್ಧ ನಡೀತಾ ಇರುವ ಬೆನ್ನಲ್ಲೇ ಅತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದು ಹೇಳಿಕೆ ಜಾಗತಿಕ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕದ ಮಿತ್ರ ರಾಷ್ಟ್ರಗಳ ಒಕ್ಕೂಟವಾದಂತಹ ನ್ಯಾಟೋ ಭಾಗಿಯಾಗದೇ ಇರುವಂತದ್ದು ಟ್ರಂಪ್ ಅವರನ್ನ ಕೆರಳಿಸಿದೆ. ಹರ್ಮುಜ್ ಜಲಸಂಧಿಯಂತಹ ಆಯಕಟ್ಟಿನ ಜಾಗಕ್ಕೆ ನ್ಯಾಟೋ ತನ್ನ ನೌಕೆಗಳನ್ನ ಕಳುಹಿಸಿಲ್ಲ ಯಾಕೆ? ಇಡೀ ವಿಶ್ವವೇ ಸಂಕಷ್ಟದಲ್ಲಿ ಇರುವಾಗ ನ್ಯಾಟೋ ರಾಷ್ಟ್ರಗಳು ಸುಮ್ಮನಿರೋದ್ರ ಅಸಲಿ ಕತೆ ಏನು? ಟ್ರಂಪ್ ಅವರ ಆಕ್ರೋಶದ ಹಿಂದಿರುವಂತಹ ಗುಟ್ಟೇನು? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು, ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಮರ ಭೀಕರ ಸ್ವರೂಪವನ್ನ ಪಡೀತಾ ಇದ್ರು ನ್ಯಾಟೋ ಪಡೆಗಳು ಈವರೆಗೆ ನೇರವಾಗಿ ಯುದ್ಧರಂಗಕ್ಕೆ ಇಳಿದಿಲ್ಲ. ಹರ್ಮುಜ್ ಜಲಸಂಧಿಯ ಮೂಲಕ ನಡೆಯುವಂತಹ ತೈಲ ವ್ಯಾಪಾರಕ್ಕೆ ಇರಾನ್ನಿಂದ ಬೆದರಿಕೆ ಇದ್ರೂ ನ್ಯಾಟೋ ಸದಸ್ಯ ರಾಷ್ಟ್ರಗಳು ತಮ್ಮ ಸೇನೆಯನ್ನ ಕಳುಹಿಸಲು ಹಿಂದೇಟು ಹಾಕ್ತಾ ಇವೆ. ಇದೇ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಅವರು ಮಿತ್ರ ರಾಷ್ಟ್ರಗಳ ವಿರುದ್ಧ ಗುಡುಗಿದ್ದಾರೆ. ನಾವು ನಿಮ್ಮನ್ನ ರಕ್ಷಿಸ್ತೇವೆ, ಆದ್ರೆ ನಮ್ಮ ಹೋರಾಟಕ್ಕೆ ನೀವು ಸಾಥ್ ನೀಡ್ತಾ ಇಲ್ಲ, ನೀವು ಕಾಗದದ ಹುಲಿಗಳು ಅಂತ ಟ್ರಂಪ್ ನೇರವಾಗಿ ವಾರ್ನಿಂಗ್ ನೀಡಿದ್ದಾರೆ. ಹಾಗಾದ್ರೆ ನ್ಯಾಟೋ ಪಡೆ ಅಂದ್ರೆ ಏನು? ಈ ನ್ಯಾಟೋ ಪಡೆ ರಚನೆಯಾಗಿದ್ದು ಯಾವಾಗ ಅಂತ ನೋಡೋದಾದ್ರೆ, ನ್ಯಾಟೋ ಪಡೆ ರಚನೆಯಾಗಿದ್ದು 1949ರಲ್ಲಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ NATO ನ್ಯಾಟೋ ಅಮೆರಿಕ ಮತ್ತು ಯುರೋಪ್ ದೇಶಗಳ ಮಿಲಿಟರಿ ಒಕ್ಕೂಟ ಆಗಿದೆ. ರಚನೆಯ ಉದ್ದೇಶ ಏನು ಅಂತ ನೋಡೋದಾದ್ರೆ, ಕಮ್ಯುನಿಸ್ಟ್ ರಷ್ಯಾದ ಆಕ್ರಮಣವನ್ನ ತಡೆಯುವಂಥದ್ದು ಮತ್ತು ಸದಸ್ಯ ರಾಷ್ಟ್ರಗಳ ಮೇಲೆ ಯಾವುದೇ ಬಾಹ್ಯ ದಾಳಿಯಾದಾಗ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಡುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ನ್ಯಾಟೋ ಒಪ್ಪಂದದಲ್ಲಿ ಆರ್ಟಿಕಲ್ 5ರಲ್ಲಿ ರಹಸ್ಯ ಇದೆ. ಆರ್ಟಿಕಲ್ 5ರಲ್ಲಿ ಬರ್ದಿರೋದು ಏನು ಅಂತ ಅಂದ್ರೆ, ಒಂದು ದೇಶದ ಮೇಲಿನ ದಾಳಿಯನ್ನ ಎಲ್ಲರ ಮೇಲಿನ ದಾಳಿ ಅಂತ ಪರಿಗಣನೆ ಮಾಡಬೇಕು ಅನ್ನುವಂಥ ನಿಯಮ ಕೂಡ ಈ ನ್ಯಾಟೋದಲ್ಲಿದೆ. ಆದ್ರೆ ಇಸ್ರೇಲ್ ನ್ಯಾಟೋ ಸದಸ್ಯ ರಾಷ್ಟ್ರ ಅಲ್ಲ. ಈ ಕಾರಣದಿಂದಾಗಿ ಈ ದೇಶಗಳು ನೇರವಾಗಿ ಯುದ್ಧಕ್ಕೆ ಇಳಿಯೋದಕ್ಕೆ ಕಾನೂನುಬದ್ಧವಾಗಿ ಅನಿವಾರ್ಯತೆ ಇಲ್ಲ. ಇದೇ ಅಂಶ ಈಗ ಟ್ರಂಪ್ ಅವರ ಕೋಪಕ್ಕೆ ಕಾರಣ ಆಗಿರುವಂಥದ್ದು. ಅಮೆರಿಕದ ಮಿಲಿಟರಿ ಶಕ್ತಿಯ ಮೇಲೆ ಅವಲಂಬಿತವಾಗಿರುವಂತಹ ನ್ಯಾಟೋ ರಾಷ್ಟ್ರಗಳು ನಮಗೆ ಅಗತ್ಯವಿದ್ದಾಗ ಮಾತ್ರ ಮೌನಕ್ಕೆ ಶರಣಾಗ್ತಾ ಇವೆ ಅಂತ ಟ್ರಂಪ್ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹರ್ಮುಜ್ ಜಲಸಂಧಿಯತ್ತ ನ್ಯಾಟೋ ನೌಕೆಗಳು ಧಾವಿಸದೇ ಇರುವಂಥದ್ದು ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎನ್ನುವಂಥದ್ದು ಅವರ ವಾದ. ಬರೀ ಅಮೆರಿಕದ ಹಣದಲ್ಲಿ ಬದುಕುವುದನ್ನು ಬಿಟ್ಟು ತಮ್ಮ ಜವಾಬ್ದಾರಿಯನ್ನ ಈ ರಾಷ್ಟ್ರಗಳು ನಿಭಾಯಿಸಬೇಕು ಅಂತ ಟ್ರಂಪ್ ಕೆಂಡ ಕಾರಿದ್ದಾರೆ. ಈ ಸಂಘರ್ಷದ ನಡುವೆ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಈಗ ಇಕ್ಕಟ್ಟಿಗೆ ಸಿಲುಕಿವೆ. ಒಂದು ವೇಳೆ ಇರಾನ್ ಯುದ್ಧದಲ್ಲಿ ಭಾಗಿಯಾದ್ರೆ ಅದು ರಷ್ಯಾವನ್ನ ಕೆರಳಿಸಬಹುದು ಅನ್ನುವಂಥ ಭಯ ಯುರೋಪ್ ರಾಷ್ಟ್ರಗಳಲ್ಲಿ ಇದೆ. ಆದ್ರೆ ಟ್ರಂಪ್ ಅವರ ಒತ್ತಡಕ್ಕೆ ಮಣಿದು ನ್ಯಾಟೋ ಪಡೆಗಳು ಮುಂದಿನ ದಿನಗಳಲ್ಲಿ ತಮ್ಮ ನಿಲುವನ್ನ ಬದಲಾಯಿಸಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ಪರಿಸ್ಥಿತಿ ಡೂಮ್ಸ್ ಡೇ ಮುನ್ಸೂಚನೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ನ್ಯಾಟೋ ಮತ್ತು ಅಮೆರಿಕದ ನಡುವಿನ ಈ ಭಿನ್ನಾಭಿಪ್ರಾಯ ಇರಾನ್ ಮತ್ತು ರಷ್ಯಾಗೆ ವರದಾನ ಆಗಬಹುದು. ಇರಾನ್ನ ಇಸ್ರೇಲ್ ವಿರೋಧಿ ದಾಳಿಗಳು ಹೆಚ್ಚಾಗ್ತಾ ಇರುವ ಈ ಹೊತ್ತಿನಲ್ಲಿ ನ್ಯಾಟೋ ಮೌನ ಮುರಿಯುತ್ತಾ ಅಥವಾ ಅಮೆರಿಕ ತನ್ನ ಒಕ್ಕೂಟದಿಂದಲೇ ದೂರ ಸರಿಯುತ್ತಾ ಅನ್ನುವಂಥದ್ದು ಇಡೀ ಜಗತ್ತಿನ ಆತಂಕಕ್ಕೆ ಕಾರಣ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.